ಮುಂಬರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕದ 5 ಪರಿಶಿಷ್ಟ ಜಾತಿಯ ಮೀಸಲು ಲೋಕಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ ಯಾವುದಾದರೂ ಒಂದು ಕ್ಷೇತ್ರಕ್ಕೆ ಬೋವಿ ವಡ್ಡರ ಸಮಾಜಕ್ಕೆ ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ಟಿಕೆಟ್ ನೀಡಿ ಬೋವಿ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ನೀಡಬೇಕು ಎಂದು ತಿಪ್ಪಣ್ಣ ಒಡೆಯರಾಜ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಹೋದ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ನಮ್ಮ ಸಮಾಜದ ಮುಖಂಡರು ಮತದಾರರು ಒಮ್ಮತದಿಂದ ಅಧಿಕಾರಕ್ಕೆ ಬರಲು ಶ್ರಮಿಸಿದ್ದು, ಈ ಚುನಾವಣೆಯಲ್ಲಿ ನಮ್ಮ ಸಮಾಜದ ಒಬ್ಬ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಕಾಂಗ್ರೆಸ್ ಪಕ್ಷದ ವತಿಯಿಂದ 5 ಕ್ಷೇತ್ರಗಳಲ್ಲಿ ಯಾವುದಾದರೊಂದು ಕ್ಷೇತ್ರಕ್ಕೆ ಅಥವಾ ಕೋಲಾರ ಮತ್ತು ಚಿತ್ರದುರ್ಗ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದ ಮತದಾರರು 2 ರಿಂದ 3 ಲಕ್ಷ ಪ್ರತಿ ಮತಕ್ಷೇತ್ರದಲ್ಲಿ ಮತದಾರರು ಇದ್ದಾರೆ. ಬಹುಸಂಖ್ಯ ಮತದಾರರು ಇರುವ ಈ ಕ್ಷೇತ್ರದಲ್ಲಿ ಯಾವುದಾದರೂ ಒಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಟಿಕೆಟ್ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈ ಸರ್ಕಾರ ಬರಬೇಕಪ್ಪ ಅಂತಂದ್ರೆ ನಮ್ಮ ಬೋವಿ ಸಮಾಜದ್ದು ಬಹಳಷ್ಟು ಒಂದು ದೊಡ್ಡ ಕೊಡುಗೆ ಇದೆ. 135 ಸೀಟ್ಗಳು ಬರಬೇಕಪ್ಪ ಅಂತಂದ್ರೆ ಸದಾಶಿವ ಆಯೋಗ ಮುಂದಿಟ್ಟುಕೊಂಡು ನಾವು 17% ಕೊಟ್ಟು ಕಾಟಾಚಾರ ಕೊಟ್ಟು ಸಂವಿಧಾನ ವಿರೋಧ ವರದಿಯನ್ನಪ್ಪ ಅಂತಂದ್ರೆ ಶಿಫಾರಸು ಮಾಡಿದ್ರು. ಸುಗ್ನಿ ಆಜ್ಞೆ ಹೊರಿಸಿ ಪರಿಶಿಷ್ಟ ಪಂಗಡದವರು ಕೂಡ ಅವ್ರ ಮೇಲೆ ಆಘಾತವಾದ ಕಾರ್ಯದ ಸುದ್ದಿಯನ್ನು ಕೊಟ್ಟರು. ಅದಕ್ಕಾಗಿ ವಿರೋಧವಾಗಿ ಮತ ಚಲಾಯಿಸಿದಂಥ ಒಂದು ಕಾರಣದಿಂದಾಗಿ BJP ಸರ್ಕಾರ ನೆಲಕಚ್ಚಬೇಕಾಯಿತು. ಅದೇ ಒಂದು ಆಧಾರದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬಂದಾಗ ಯಾವ ಸಮುದಾಯಗಳು ಯಾವ ನಾಗರಿಕರ ಸಂಖ್ಯೆ ಹೆಚ್ಚಿಗಿದೆ ಅಂಥ ಒಂದು ಜನರಿಗೊಂದು ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮುಖ್ಯ ಉದ್ದೇಶ ಮತ್ತು ಅದೊಂದು ಹಕ್ಕು ಕೂಡ ಇದೆ. ಅದನ್ನು ಪರಿಗಣಿಸದೆ ತಮ್ಮ ಹಿಂಬಾಲಕರಿಗೆ ತಮ್ಮ ಪಕ್ಕದಾಗಿರ್ತಕ್ಕಂಥವರಿಗೆ ಒಂದೇ ಸಮುದಾಯಕ್ಕೆ ಒಂದು ಮನವೊಲಿಸೋ ಸಲುವಾಗಿ ಒಂದು ಶಬ್ಬಾಸ್ಗಿರಿ ಪಡ್ತಕ್ಕಂಥ ಒಂದು ಪಕ್ಷದ ಒಂದು ಧೋರಣೆ ಇಟ್ಕೊಳ್ತಕ್ಕಂಥ ಕೆಲಸ ಇಂದಿನ ಪಕ್ಷಗಳು ಎಲ್ಲ ಪಕ್ಷಗಳು ಮಾಡ್ತಾ ಇದ್ದಾವೆ. ಒಂದೇ ಪಕ್ಷ ಅಂತ ನಾವೇನು ಹೇಳಲ್ಲ. ಯಾಕಂದ್ರೆ ನಮ್ಮ ಸಮುದಾಯಗಳಿಗೆ ಎಲ್ಲ ಪಕ್ಷಗಳು ಕೂಡ ಅನ್ಯಾಯ ಮಾಡ್ತಾನೆ ಬಂದಿದ್ದಾವೆ, ಈಗ ಮಾಡ್ತಾನೇ ಇದ್ದಾರೆ. ಹಾಗಾಗಿ ಈಗ ನಾಳೆ ಬರ್ತಕ್ಕಂಥ ಈ ಸಾರ್ವತ್ರಿಕ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿಗೆ ಬರ್ತಕ್ಕಂಥ ಸೇರಿದಂಥ ನಮ್ಮ ಸಮುದಾಯ ಆಗಿರೋದ್ರಿಂದ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಟ್ಟಿನಲ್ಲಿ ಇರ್ತಕ್ಕಂಥ ಲೋಕಸಭೆ ಸ್ಥಾನಗಳಲ್ಲಿ ಅದರಲ್ಲಿ 28ರಲ್ಲಿ 5 ಸ್ಥಾನಗಳು ಪರಿಶಿಷ್ಟ ಜಾತಿಗೆ ಸೇರ್ತಕ್ಕಂಥವು. ಆ ವಿಶೇಷವಾಗಿ ಗುಲ್ಬರ್ಗ, ಬಿಜಾಪುರ, ಕೋಲಾರ ಮತ್ತು ನಮ್ಮದು ಚಿತ್ರದುರ್ಗ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಈ 5 ಸ್ಥಾನಗಳು ನಮ್ಮ ಸಮುದಾಯಕ್ಕೆ ಅಂದರೆ ಪರಿಶಿಷ್ಟ ಜಾತಿ ಗುಂಪಿಗೆ ಬರ್ತಕ್ಕಂಥದ್ದು. ಅದರಲ್ಲಿ ಬಹುಸಂಖ್ಯಾತರು ನಾವು 3-3.5 ಲಕ್ಷಕ್ಕಿಂತಲೂ ಹೆಚ್ಚಿನ ಮತದಾರರು ಕೋಲಾರದಲ್ಲಿದ್ದಾರೆ. ಕೋಲಾರದಲ್ಲಿ ಕಾಂಗ್ರೆಸ್ ಜಿ ವೈ ಕೃಷ್ಣನ್ ಅವರಿಗೆ ಟಿಕೆಟ್ ಕೊಟ್ಟಿದ್ದರು. ಅವಾಗ ಕೂಡ ಅವರು ನಿರಂತರವಾಗಿ 2 ಬಾರಿ ಗೆದ್ದಿದ್ದಾರೆ. ಮತ್ತು ಇಲ್ಲಿ ಚಿತ್ರದುರ್ಗದಲ್ಲಿ ಕೂಡ ನಮ್ಮ ನಾರಾಯಣಸ್ವಾಮಿ ಅವರಿದ್ದರು. ಅವರು ಕೂಡ BJPಯಿಂದ ಟಿಕೆಟ್ ಸಿಕ್ತು. ಅವರು ಅಮೇರಿಕದಲ್ಲಿ ಓದಿದ್ದರು, ಒಂದು ವಿಜ್ಞಾನಿಗಳಾಗಿದ್ದರು. ಅವ್ರಿಗೆ ಕೂಡ ಜನಪರಿಚಯನೇ ಇರಲಿಲ್ಲ. ಒಂದು ಸಮುದಾಯದ ಆಧಾರದ ಮೇಲೆ ಈ ಪ್ರೀತಿಗೆ ಪಾತ್ರರಾದಂಥ ಒಂದು ಸಮುದಾಯ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಅವ್ರಿಗೆ ಕೂಡ ಒಂದು ಬಹುಮತವಾದಂಥದ್ದು ಒಂದು ಅವಕಾಶ ಕೊಟ್ಟು ಅವ್ರಿಗೆ ಗೆಲ್ಲಕ್ಕೆ ಕಾರಣ ಆಯಿತು. ಮುಂದೆ ಕ್ರಮೇಣ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಇದಕ್ಕಿಂತ ಹಿಂಚಿತವಾಗಿ ಗೋವಿಂದ ಪಿ ಒಡೆಯರಾಜರು ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಲಿಂದ 2 ಬಾರಿ ಶಾಸಕರಾಗಿದ್ದರು. ಪ್ರತಿಯೊಂದು ಮನೆಗೆ ಚಿರಪರಿಚಿತರು. ಅವರು ಕೂಡ ಇವತ್ತಿಗೆ ಒಟ್ಟರು ಸಮಾಜ ಅಂತಂದರೆ ಗೋವಿಂದ ಪಿ ಒಡೆಯರಾಜರ ಹೆಸರು ಹೇಳ್ತಾರೆ. ಯಾಕೆ ಹೆಸರು ಹೇಳ್ತಾರಪ್ಪ ಅಂತಂದ್ರೆ ಅಷ್ಟು ಜನರು ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಜನಗಳಿಗೆ ಕೂಡ ಇದು SC ಪ್ರಾದೇಶಿಕವಾಗಿ ಏನಿತ್ತು ಅಸಮತೋಲನ ಇದ್ದಿದ್ದು ದಿವಂಗತ ಸನ್ಮಾನ್ಯ ಶ್ರೀ ದೇವರಾಜ್ ಅರಸರವರು ಅವಾಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಪರಿಶಿಷ್ಟ ಜಾತಿಗೆ ನಮ್ಗೆ ಒಳಪಡಿಸಿದ್ದಂಥ ಮಹಾನ್ ನಾಯಕರು ಅವರು ಮಾಡಿದಾಗ ಇಡೀ ಪ್ರಪ್ರಥಮವಾಗಿ ಗೋವಿಂದ ಪಿ ಒಡೆಯರಾಜ್ಗೆ ಅವಕಾಶ ಕೊಟ್ಟಿದ್ದರು. ಅವರು ನಿರಂತರವಾಗಿ ಕಮಲಾಪುರ ಮತಕ್ಷೇತ್ರದಿಂದ ಪ್ರತಿನಿಧಿಸಿ ಪ್ರಚಂಡ ಬಹುಮತದಿಂದ ಸತತವಾಗಿ ಗೆಲ್ತಾ ಬಂದರು. 1985ರಲ್ಲಿ ಅಕಾಲಿಕ ಮರಣದಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಅವರೇನು ಮಾಡಿದರು, ದೈವಾಧೀನರಾದರು. ಅಂದಿನಿಂದ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು MLA ಟಿಕೆಟ್ ಆಗಿರ್ಬೋದು, ಯಾವಾಗ ಜಿಲ್ಲಾ ಪಂಚಾಯತಿ ಹುಟ್ಕೊಂಡಿದೆ, ಪಂಚಾಯತಿ ರಾಜ್ಯದ ಅಡಿಯಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಬಂತು, ಅವತ್ತಿನಿಂದ ಇಡೀವರೆಗೆ ಬೋವಿ ವಡ್ಡರ ಸಮಾಜಕ್ಕೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಕೂಡ ಟಿಕೆಟ್ ಕೊಟ್ಟಿಲ್ಲ. ಅದು ಕೂಡ ನಮ್ಮ ಜನಾಂಗಕ್ಕೆ ಬಹಳಷ್ಟು ದೊಡ್ಡ ಒಂದು ಪೆಟ್ಟು ಹಾಕಿದ್ದಾರೆ. ಈಗ ಬರ್ತಕ್ಕಂಥ ಈ ಲೋಕಸಭೆ ಚುನಾವಣೆಯಲ್ಲಿ 5ರಲ್ಲಿ ನಮಗೆ ಯಾವುದಾದರೂ ಒಂದು ಸ್ಥಾನ, ಬಿಜಾಪುರ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ವಿಶೇಷವಾಗಿ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಚಿತ್ರದುರ್ಗ ಮತ್ತು ಕೋಲಾರದಲ್ಲಿ
ಯಾಕಪ್ಪ ಅಂತಂದರೆ 3.5 ಲಕ್ಷಕ್ಕಿಂತ ಹೆಚ್ಚು ಮತದಾರರಿರ್ತಕ್ಕಂಥ ಸ್ಥಳ, ಹಿಂದೆ 2 ಬಾರಿ ಪ್ರತಿನಿಧಿಸಿ ಗೆಲುವನ್ನು ಸಾಧಿಸಕ್ಕಂಥದ್ದು ಒಂದು ಕ್ಷೇತ್ರಗಳು ಅವು ಇರೋದ್ರಿಂದ ಅವು 2ರಲ್ಲಿ ಒಂದು ಕೊಟ್ಟರೆ ನಮಗೆ ಬಹಳ ಒಳ್ಳೆಯದಾಗ್ತದೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.